ಎಲ್ಲರಿಗೂ ನಮಸ್ಕಾರ. ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಇಂಟ್ರೆಸ್ಟ್ ರೇಟ್ ಅಂದರೆ ಬಡ್ಡಿ ದರ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಇಂಟ್ರೆಸ್ಟ್ ರೇಟ್ ಈ ಬಡ್ಡಿ ದರದ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಮೇಲೆ ತಿಳಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಅಂದರೆ ಬಹಳ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ, ಆದರೂ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ತಿಳಿಸ್ತೀನಿ ನೋಡಿ. ಈಗ ನಾವು ಸಾಲನ ಬ್ಯಾಂಕಿಂದನೋ ನಮ್ಮ ಫ್ರೆಂಡ್ ಸರ್ಕಲಿಂದನೋ ಅಥವಾ ನಮ್ಗೆ ಗೊತ್ತಿರೋರಿಂದನೋ ಇಸ್ಕೊಂಡಿರ್ತೀವಿ. ನಾವು ಅವ್ರಿಗೆ ಸಾಲನ ವಾಪಸ್ ಕೊಡ್ಬೇಕಂದ್ರೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಅಮೌಂಟ್ನ ಸೇರಿಸಿ ಅವ್ರಿಗೆ ಕೊಡ್ತೀವಿ ಅಲ್ವಾ. ಸೊ ನಾವು ಸಾಲ ಈಸ್ಕೊಂಡಿರೋ ಅಮೌಂಟ್ ಜೊತೆಗೆ ಎಕ್ಸ್ಟ್ರಾ ಅಮೌಂಟ್ ಏನು ಸೇರಿಸ್ಬಿಟ್ಟು ಕೊಡ್ತೀವೋ ಅದನ್ನು ಇಂಟ್ರೆಸ್ಟ್ ಅಮೌಂಟ್ ಅಂತ ಕರಿತೀವಿ. ಆ ಇಂಟ್ರೆಸ್ಟ್ ಅಮೌಂಟ್ನ ಇಂಟ್ರೆಸ್ಟ್ ರೇಟ್ ಮೂಲಕ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇಂಟ್ರೆಸ್ಟ್ ರೇಟ್ ಅಂದ್ರೇನು, ಇಂಟ್ರೆಸ್ಟ್ ಅಮೌಂಟ್ ಅಂದ್ರೇನು ಅಂತ. ಇಂಟ್ರೆಸ್ಟ್ ಅಮೌಂಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಸಾಲ ಇಸ್ಕೊಂಡಿದ್ದೀರಾ, ಅದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಅಮೌಂಟ್ ಸೇರಿಸ್ಬಿಟ್ಟು ಕೊಡ್ತೀರಲ್ವಾ, ಅದನ್ನ ಇಂಟ್ರೆಸ್ಟ್ ಅಮೌಂಟ್ ಅಂತ ಕರೀತಾರೆ. ಆ ಅಮೌಂಟ್ನ ಡಿಸೈಡ್ ಮಾಡೋದೇ ಇಂಟ್ರೆಸ್ಟ್ ರೇಟ್ ಮೂಲಕ. ಫಾರ್ ಎಕ್ಸಾಂಪಲ್ ನೀವು 100 ರೂಪಾಯಿಗೆ 3% ಇಂಟ್ರೆಸ್ಟ್ ಥರ ತೊಗೊಬಂದಿದ್ರೆ 100 ರೂಪಾಯಿಗೆ 3 ರೂಪಾಯಿ ಸೇರಿಸ್ಬಿಟ್ಟು ಕೊಡ್ತೀರಾ. ಅದೇ 200 ರೂಪಾಯಿಗೆ 6 ರೂಪಾಯಿ ಸೇರಿಸ್ಬಿಟ್ಟು ಕೊಡ್ತೀರಾ. 300 ರೂಪಾಯಿಗೆ 9 ರೂಪಾಯಿ ಸೇರಿಸ್ಬಿಟ್ಟು ಕೊಡ್ತೀರಾ. ಸೊ ಆ 3 ರೂಪಾಯಿ 6 ರೂಪಾಯಿ 9 ರೂಪಾಯಿ ಏನು ಬರುತ್ತೆ ಗೊತ್ತಾ, ಅದು ಇಂಟ್ರೆಸ್ಟ್ ಅಮೌಂಟ್ ಆಗುತ್ತೆ. ಆದರೆ 3% ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದನ್ನು ಇಂಟ್ರೆಸ್ಟ್ ರೇಟ್ ಅಂತ ಕರೀತಾರೆ. ಸೊ ಇಂಟ್ರೆಸ್ಟ್ ರೇಟ್ ಇಟ್ಕೊಂಡು ಇಂಟ್ರೆಸ್ಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ನಾನು ನಿಮಗೆ 2 ಟೈಪ್ಸ್ ಆಫ್ ಮೇಜರ್ ಇಂಟ್ರೆಸ್ಟ್ ರೇಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಫಿಕ್ಸ್ಡ್ ಇಂಟ್ರೆಸ್ಟು, ಇನ್ನೊಂದು ವೇರಿಯಬಲ್ ಇಂಟ್ರೆಸ್ಟು. ಏನು ಈ ಫಿಕ್ಸ್ಡ್ ಇಂಟ್ರೆಸ್ಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಲೋನ್ ತೊಗೊಂಡಿರ್ತೀರಾ, 12 ತಿಂಗಳಿಗೋ ಅಥವಾ 2 ವರ್ಷಕ್ಕೋ ಹಾಕ್ಸ್ಕೊಂಡಿರ್ತೀರ. 2 ವರ್ಷಕ್ಕೆ ಏನು ಇಂಟ್ರೆಸ್ಟ್ ಬರುತ್ತೆ, ಈಗ ಇಂಟ್ರೆಸ್ಟ್ ರೇಟ್ ಮೇಲೆ ಅದು ಬ್ಯಾಂಕ್ ಟು ಬ್ಯಾಂಕು ಪರ್ಸೆಂಟ್ ಟು ಪರ್ಸೆಂಟ್ ಡಿಫರ್ ಆಗುತ್ತೆ. ಈಗ ಒಂದು ಇಂಟ್ರೆಸ್ಟ್ ರೇಟ್ ಅಂತ ಡಿಸೈಡ್ ಮಾಡಿ 2 ವರ್ಷಕ್ಕೆ ನಾವು ಎಷ್ಟು ಬಡ್ಡಿ ಕಟ್ಟಬೇಕು ಅಂತ ಡಿಸೈಡ್ ಮಾಡಿ, ನಾವು ತಗೊಂಡಿರೋ ಅಸಲಿಗೆ ಪ್ಲಸ್ ಬಡ್ಡಿ ಸೇರಿಸಿ ಎಷ್ಟು ಬರುತ್ತೆ ಅದನ್ನು ನೀವು 12 ತಿಂಗಳಿಗಾದರೂ ಕಟ್ತೀರಾ ಅಂದರೆ ಡಿವೈಡೆಡ್ ಬೈ 12 ಮಾಡಿ ತಿಂಗಳಿಗೆ ಇಷ್ಟು ಅಂತ ಕಟ್ಕೊಂಡು ಹೋಗೋದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಎರಡನೇದು ವೇರಿಯಬಲ್ ಇಂಟ್ರೆಸ್ಟ್ ರೇಟ್. ಅಂದರೆ ಇದಕ್ಕೆ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಅಂತ ಏನೂ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಲೋನ್ ತೊಗೊಂಡು ತುಂಬ ವರ್ಷ ಹಾಕ್ಸ್ಕೊತೀರಾ ಅಂತ ಅಂದ್ಕೊಳ್ಳಿ, ಅದಕ್ಕೆ ನೀವು ಜಾಸ್ತಿ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಅದೇ 6 ಮಂತ್ಸ್ಗೋ 1 ಇಯರ್ಗೋ ನಿಮ್ಮ ಲೋನ್ನ ಕ್ಲೋಸ್ ಮಾಡ್ಕೊತೀರಾ ಅಂದರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿಗೆ ಸಿಗುತ್ತೆ, ನೀವು ಕಟ್ಟೋ ಬಡ್ಡಿ ಅಮೌಂಟು ಕಮ್ಮಿ ಆಗುತ್ತೆ. ನೀವು ಜಾಸ್ತಿ ವರ್ಷ ಕಟ್ಟಷ್ಟು ಜಾಸ್ತಿ ಬಡ್ಡಿ ಕಟ್ಟಬೇಕಾಗುತ್ತೆ, ಬೇಗ ಸಾಲ ತೀರಿಸಿದಷ್ಟು ಕಮ್ಮಿ ಬಡ್ಡಿ ಕಟ್ಟಬೇಕಾಗುತ್ತೆ. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಅಂತ ಇರಲ್ಲ. ನಾವು ಎಷ್ಟು ವರ್ಷಕ್ಕೆ ತೊಗೊತೀವಿ ಅಥವಾ ಎಷ್ಟು ತಿಂಗಳಿಗೆ ತೊಗೊತೀವಿ ಅಥವಾ ಎಷ್ಟು ಅಮೌಂಟಿಗೆ ತೊಗೊತೀವಿ ಅನ್ನೋದ್ರ ಮೇಲೆ ವೇರಿಯಬಲ್ ಇಂಟ್ರೆಸ್ಟ್ ರೇಟ್ ಡಿಸೈಡ್ ಆಗುತ್ತೆ. ನಾನು ನಿಮಗೆ ಇನ್ನೊಂದು ವಿಷಯ ತಿಳಿಸ್ತೀನಿ. ಈ ಇಂಟ್ರೆಸ್ಟ್ ರೇಟ್ನ ಮಂತ್ಲಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರಾ? ಇಲ್ಲ, ಮಂತ್ಲಿ ಮೇಲೆ ಕ್ಯಾಲ್ಕುಲೇಟ್ ತುಂಬ ಕಡೆ ಮಾಡಿದ್ರು ಕೂಡ ಕೆಲವರು ವೀಕ್ಲಿ ಇಂಟ್ರೆಸ್ಟ್ ರೇಟ್ ಅಂತ ಮಾಡ್ತಾರೆ, ಮಂತ್ಲಿ ಮಾಡ್ತಾರೆ, ಕ್ವಾರ್ಟರ್ಲಿ ಮಾಡ್ತಾರೆ, ಇಯರ್ಲಿ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ರೇಟ್ನ ಯಾವ ಡ್ಯೂರೇಷನ್ ಮೇಲೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ವೀಕ್ಲಿ ಇಂಟ್ರೆಸ್ಟ್ ರೇಟ್ಗೂ ಮಂತ್ಲಿ ಇಂಟ್ರೆಸ್ಟ್ ರೇಟ್ಗೂ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ರೇಟ್ಗೂ ಇಯರ್ಲಿ ಇಂಟ್ರೆಸ್ಟ್ ರೇಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅದನ್ನು ನೀವು ಸಾಲ ತೊಗೊಳ್ಳೋ ಟೈಮಲ್ಲಿ ಯಾರತ್ರ ತೊಗೊತಾ ಇದ್ದೀರಾ, ಹೇಗೆ ತೊಗೊತಾ ಇದ್ದೀರಾ ಅನ್ನೋ ಟೈಮಲ್ಲಿ ಹುಷಾರಾಗೆ ನೋಡ್ಕೊಂಡು ತೊಗೊಳ್ಬೇಕಾಗತ್ತೆ. ಸಮ್ಟೈಮ್ಸ್ ನೀವು ಇಂಟ್ರೆಸ್ಟ್ನ ಮಂತ್ಲಿನೇ ಡ್ಯೂ ಡೇಟಲ್ಲೇ ಪೇ ಮಾಡಬೇಕಾಗತ್ತೆ. ಬಟ್ ಕೆಲವು ಲೋನಲ್ಲಿ ಕೆಲವು ಕ್ರೈಟೀರಿಯಾದಲ್ಲಿ ಏನಾಗುತ್ತೆ ಅಂದರೆ, ನೀವು 3 to 4 ಮಂತ್ಸ್ ಕಟ್ಟಿಲ್ಲ ಅಂದರೂ ಕೂಡ ಒಟ್ಟಿಗೆ ಹೋಗ್ಬಿಟ್ಟು 5 ಮಂತ್ಸ್ದು ಫಾರ್ ಎಕ್ಸಾಂಪಲ್ ಒಂದು ಗೋಲ್ಡ್ ಲೋನ್ ಅನ್ಕೊಳ್ಳೋಣ, ನೀವು ಗೋಲ್ಡ್ ಲೋನ್ ಇಂಟ್ರೆಸ್ಟ್ನ ಪ್ರತಿ ತಿಂಗಳು ಕಟ್ಟಲೇಬೇಕು ಅಂತೇನಿಲ್ಲ, ನೀವು ಬಿಡಿಸ್ಕೊಳ್ಳೋ ಟೈಮಲ್ಲಿ ಒಟ್ಟಿಗೆ ಕಟ್ಬಿಟ್ಟು ಕೂಡ ನಾವು ಬಿಡಿಸ್ಕೋಬೋದು. ಇದೇ ರೀತಿ. ಆದರೆ ಕೆಲವು ಹೋಮ್ ಲೋನ್ ಬರುತ್ತೆ, ಕಾರ್ ಲೋನ್ ಬರುತ್ತೆ, ಅದು ಹಾಗಾಗಲ್ಲ, ಅದನ್ನು ಆನ್ ಟೈಮ್ ಆನ್ ಡೇಟಲ್ಲೇ ಕಟ್ತಾ ಇರಬೇಕು. ಸೊ ಇವತ್ತು ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೂ ಮೇಜರಾಗಿ ಬೇಕಾಗಿರೋ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.